ನಮಸ್ತೆ ಸ್ನೇಹಿತರೆ, ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ರಾಯರ ಕೃಪೆಯಿಂದಾಗಿ ತಾವೆಲ್ಲರೂ ಸೌಖ್ಯದಿಂದಿದ್ದೀರಿ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ನಡೆಯುತ್ತಿರುವ ಮಾಗಿ ಉತ್ಸವದ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಿತ್ರೀಕರಿಸಲ್ಪಟ್ಟಂತಹ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಬಟನ್ನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷವೂ ವರ್ಷಾಂತ್ಯದಲ್ಲಿ ಅಂದರೆ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಅರಮನೆ ಮಂಡಳಿಯು ಅರಮನೆಯ ಆವರಣದಲ್ಲಿ ಮಾಗಿ ಉತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿಕೊಂಡು ಬಂದಿತ್ತು. ಈ ಬಾರಿ 10ನೇ ವರ್ಷದ ಮಾಗಿ ಉತ್ಸವದ ಫಲಪುಷ್ಪ ಪ್ರದರ್ಶನದಲ್ಲಿ ಏನೆಲ್ಲ ವಿಶೇಷತೆ ಇತ್ತು ಅಂತೇಳಿ ಈ ಒಂದು ವಿಡಿಯೋ ಮೂಲಕ ನೋಡೋಣ ಬನ್ನಿ ಸ್ನೇಹಿತರೆ. ಡಿಸೆಂಬರ್ 21, 2024ರಿಂದ 31 ಡಿಸೆಂಬರ್ 2024ರವರೆಗೂ 10 ದಿನಗಳ ಕಾಲ ನಮ್ಮ ಮೈಸೂರು ಅರಮನೆ ಆವರಣದಲ್ಲಿ ಅರಮನೆ ಮಂಡಳಿಯವರು ಆಯೋಜಿಸಿರುವ ಮೈಸೂರು ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನ 2024ಕ್ಕೆ 21ನೇ ತಾರೀಕು ಶನಿವಾರ ಸಂಜೆ 5 ಗಂಟೆಗೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಅಧಿಕೃತವಾಗಿ ಚಾಲನೆಯನ್ನ ನೀಡಿರುತ್ತಾರೆ. ಅದೇ ದಿನ ಅರಮನೆಯ ವರಹ ಉದ್ಯಾನವನದಲ್ಲಿ ನಡೆಯುವ ಕುಸ್ತಿ ಪಂದ್ಯಾವಳಿ ಮತ್ತು ಬೊಂಬೆ ಮನೆ ಪ್ರದರ್ಶನವನ್ನು ಉದ್ಘಾಟನೆ ಮಾಡುವ ಮೂಲಕ ಸಾರ್ವಜನಿಕರ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗಿರುತ್ತದೆ. ನಮ್ಮ ಮೈಸೂರು ಅರಮನೆ ಆವರಣದಲ್ಲಿ 10 ದಿನಗಳ ಕಾಲ ನಡೆಯುತ್ತಿರುವ ಮೈಸೂರು ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನ 2024 ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಭೇಟಿಯ ವೇಳೆಯನ್ನು ನಿಗದಿಪಡಿಸಲಾಗಿದ್ದು, ಸಾರ್ವಜನಿಕರು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಮೈಸೂರು ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಬಹುದಾಗಿದೆ. ಈ ಬಾರಿಯ ಮೈಸೂರು ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದ್ದು 10 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿರುತ್ತದೆ. 10 ವರ್ಷ ಮೇಲ್ಪಟ್ಟು 18 ವರ್ಷದ ಒಳಗಿನ ಮಕ್ಕಳಿಗೆ 20 ರೂಪಾಯಿ ಪ್ರವೇಶ ಶುಲ್ಕ, 18 ವರ್ಷ ಮೇಲ್ಪಟ್ಟವರಿಗೆ 30 ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಪ್ರವಾಸಿಗರು ಅರಮನೆಯ ಒಳಗಡೆ ವೀಕ್ಷಣೆ ಮಾಡೋದಕ್ಕೆ ಅಂತೇಳಿ ಪಡೆದಂತಹ ಟಿಕೆಟ್ ಅಲ್ಲಿ ಮಾಗಿ ಉತ್ಸವದ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಲು ಅನುಮತಿ ಇರುವುದಿಲ್ಲ. ಮಾಗಿ ಉತ್ಸವದ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಲು ಪ್ರತ್ಯೇಕವಾಗಿ ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸಿ ಟಿಕೆಟ್ ಪಡೆಯತಕ್ಕದ್ದು. ಮಾಗಿ ಉತ್ಸವದ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶಿಸುತ್ತಿದ್ದಂತೆ ಎಡಬದಿಯಲ್ಲಿ 10ನೇ ಪುಷ್ಪ ಪ್ರದರ್ಶನ ಎಂದು ಹೂಗಳಿಂದ ಮಾಡಲ್ಪಟ್ಟ ಆಂಗ್ಲ ಭಾಷೆಯ ಕಲಾಕೃತಿಯೊಂದು ಸಾರ್ವಜನಿಕರನ್ನು ಸ್ವಾಗತಿಸುತ್ತದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನವಗ್ರಹವನವನ್ನು ನೋಡಬಹುದು. ಯಾವ ರಾಶಿಗೆ ಯಾವ ಗ್ರಹ ಮತ್ತು ಯಾವ ವೃಕ್ಷ ಎನ್ನುವ ಮಾಹಿತಿಯನ್ನು ಈ ಒಂದು ನವಗ್ರಹವನ ಸಾರ್ವಜನಿಕರಿಗೆ ತಿಳಿಸುತ್ತದೆ. ಸ್ನೇಹಿತರೆ, ನವಗ್ರಹವನವನ್ನು ವೀಕ್ಷಣೆ ಮಾಡಿ ಸ್ವಲ್ಪ ಮುಂದೆ ಬಂದರೆ ಸುಂದರವಾದ ಹೂಗಳಿಂದ ನಿರ್ಮಾಣಗೊಂಡಿರುವ ನವಿಲಿನ ಕಲಾಕೃತಿಯೊಂದು ಪ್ರತಿಯೊಬ್ಬರ ಗಮನ ಸೆಳೆಯೋದ್ರಲ್ಲಿ ಸಂದೇಹವಿಲ್ಲ. ಈ ಸುಂದರವಾದ ನವಿಲಿನ ಸೌಂದರ್ಯಕ್ಕೆ ಮನಸೋತು ಇದರ ಅಂದವನ್ನು ಕಣ್ತುಂಬಿಕೊಂಡು ಇದರೊಟ್ಟಿಗೆ ಒಂದಷ್ಟು ಭಾವಚಿತ್ರಗಳನ್ನು ಸೆರೆ ಹಿಡಿದು ಸ್ವಲ್ಪ ಹಿಂದೆ ತಿರುಗಿ ನೋಡಿದರೆ ಸಿಡಿಮದ್ದು ಮತ್ತು ಇತರ ಸ್ಫೋಟಕಗಳನ್ನು ಉಪಯೋಗಿಸಿ ಮದ್ದು ಗುಂಡನ್ನು ಅಥವಾ ಬಾಂಬನ್ನು ದೂರದವರೆಗೆ ಸಿಡಿಸಬಲ್ಲ ಆಯುಧವಾದ ಪಿರಂಗಿಯನ್ನು ನಾವಿಲ್ಲಿ ಕಾಣಬಹುದು. ರಾಜಮಹಾರಾಜರ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳಿಂದ ರಕ್ಷಣೆ ಪಡೆಯಲು ಬಳಸುತ್ತಿದ್ದ ಬಹುಮುಖ್ಯವಾದ ಆಯುಧ ಪಿರಂಗಿ. ಇಲ್ಲಿಂದ ಮತ್ತೊಂದು ಪ್ರವೇಶ ದ್ವಾರವನ್ನು ಪ್ರವೇಶಿಸಿದರೆ ಬಹಳಷ್ಟು ಹೂಗಳಿಂದ ನಿರ್ಮಾಣಗೊಂಡಿರುವ ಸುಂದರವಾದ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳಬಹುದು. ಸ್ನೇಹಿತರೆ, ಪೌರಾಣಿಕ ಮಹತ್ವ ಮತ್ತು ನಮ್ಮ ಮೈಸೂರು ಒಡೆಯರ್ ಮನೆತನದ
ಲಾಂಛನವೆಂದೇ ಗುರುತಿಸಲ್ಪಟ್ಟಿರುವ 2 ತಲೆಯ ಪಕ್ಷಿ ಗಂಡಬೇರುಂಡವನ್ನು ನಾವಿಲ್ಲಿ ಕಾಣಬಹುದು. ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಸಾರಿಗೆ ಸಂಸ್ಥೆಯ ಲಾಂಛನವಾಗಿ ಮನ್ನಣೆ ಪಡೆದಿದೆ. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಗರಳಪುರಿ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿರುವ ಕಪಿಲಾ ನದಿ ತೀರದಲ್ಲಿರುವ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನಾವಿಲ್ಲಿ ನೋಡಬಹುದು. ಭವರೋಗ ವೈದ್ಯನಾದ ಶ್ರೀಕಂಠನಿಗೆ ಭಕ್ತಿ ಭಾವದ ನಮನಗಳನ್ನು ಸಲ್ಲಿಸೋಣ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಭವ್ಯವಾಗಿ ಸುಂದರವಾದ ಹೂಗಳಿಂದ ನಿರ್ಮಿಸಲ್ಪಟ್ಟಿರುವ ನವದೆಹಲಿಯ ಅಕ್ಷರಧಾಮದ ಮಾದರಿಯನ್ನು ನೋಡಬಹುದು. ದೆಹಲಿಯಲ್ಲಿರುವ ಸ್ವಾಮಿನಾರಾಯಣ ಅಕ್ಷರಧಾಮವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ಯಾಂಪಸ್ ಎಂದು ಗುರುತಿಸಲ್ಪಟ್ಟಿದ್ದು, ದೇವಾಲಯ ನೋಯ್ಡಾದ ಗಡಿಗೆ ಹತ್ತಿರದಲ್ಲಿದೆ ಎಂದು ಉಲ್ಲೇಖಿಸಲಾಗಿದೆ. ಅಕ್ಷರಧಾಮ ದೇವಾಲಯ ಅಥವಾ ಅಕ್ಷರಧಾಮ ದೆಹಲಿ ಸಂಕೀರ್ಣವು ಸಾಂಪ್ರದಾಯಿಕ ಮತ್ತು ಆಧುನಿಕ ಸಹಸ್ರಮಾನಗಳನ್ನು ಪ್ರದರ್ಶಿಸುತ್ತದೆ. ಹಿಂದೂ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ವಾಸ್ತುಶಿಲ್ಪ ಪ್ರೇರಿತ ಯೋಗೀಜಿ ಮಹಾರಾಜ್ ಅವರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಉಲ್ಲೇಖಿಸಲಾಗಿದೆ. ಸ್ವಾಮಿನಾರಾಯಣ ಅಕ್ಷರಧಾಮ ಸಂಕೀರ್ಣವು ಅಭಿಷೇಕ ಮಂಟಪ, ಸಹಜ್, ಆನಂದ್ ವಾಟರ್ ಶೋ, ವಿಷಯಾಧಾರಿತ ಉದ್ಯಾನ ಮತ್ತು 3 ಪ್ರದರ್ಶನಗಳನ್ನು ಒಳಗೊಂಡಿದೆ. ಸ್ವಾಮಿನಾರಾಯಣ ಅಕ್ಷರಧಾಮದ 3 ಪ್ರದರ್ಶನಗಳು ಯಾವುದು ಅಂತ ಹೇಳಿದ್ರೆ ಸಹಜಾನಂದ ದರ್ಶನ, ನೀಲಕಂಠ ದರ್ಶನ ಮತ್ತು ಸಂಸ್ಕೃತಿ ದರ್ಶನ. ಸ್ವಾಮಿನಾರಾಯಣ ಹಿಂದೂ ಧರ್ಮದ ಪ್ರಕಾರ ಪದ ಅಕ್ಷರಧಾಮ ಎಂದರೆ ಸ್ವಾಮಿನಾರಾಯಣ ವಾಸಸ್ಥಾನ ಮತ್ತು ಅನುಯಾಯಿಗಳಿಂದ ತಾತ್ಕಾಲಿಕ ಮನೆ ಎಂದು ನಂಬಲಾಗಿದೆ. ಸ್ವಾಮಿನಾರಾಯಣ ಅಕ್ಷರಧಾಮವನ್ನ ನೋಡಿ ಸ್ವಲ್ಪ ಮುಂದೆ ಬಂದರೆ ನಮ್ಮ ಮೈಸೂರು ಒಡೆಯರ್ ಮನೆತನದ 22ನೇ ಮಹಾರಾಜರಾಗಿದ್ದ ಕನ್ನಡದ ಭೋಜ ಕವಿಜನ ಕಾಮಧೇನುವೆಂದೇ ಬಿರುದಾಂಕಿತರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿಯನ್ನು ನಾವಿಲ್ಲಿ ನೋಡಬಹುದು. 1794 ಜುಲೈ 14ರಂದು ಜನಿಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರ 6ನೇ ವಯಸ್ಸಿನಲ್ಲಿಯೇ ಪಟ್ಟಾಭಿಷೇಕ ಮಾಡಲಾಗಿರುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ 18ನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ಅಲಂಕಾರ ಮಾಡುವ ಮೂಲಕ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುತ್ತಾರೆ. 1799ರಿಂದ 1868ರವರೆಗೂ ಬರೋಬ್ಬರಿ 69 ವರ್ಷಗಳ ಕಾಲ ನಮ್ಮ ಮೈಸೂರಿನ ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಃ ತಾವೇ ಕವಿಗಳಾಗಿದ್ದರು. ಅಲ್ಲದೆ ಅನೇಕ ಕವಿಗಳಿಗೆ ಆಶ್ರಯ ಕೊಟ್ಟು ಕವಿಜನ ಕಾಮಧೇನು ಎಂದು ಕರೆಯಲ್ಪಟ್ಟಿದ್ದರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು 59 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಘನತೆ, ಗಾಂಭೀರ್ಯ, ರಸಿಕತೆ, ಕಲಾ ಪ್ರೇಮ ಅನುಪಮವಾದುದು. ಮೇ 3, 1999ರಿಂದ ಜುಲೈ 26, 1999ರವರೆಗೂ ಕಾರ್ಗಿಲ್ನಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಾರ್ಗಿಲ್ ಮಹಾಯುದ್ಧದಲ್ಲಿ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ನಮ್ಮ ದೇಶದ ವೀರ ಹುತಾತ್ಮ ಯೋಧರ ಸ್ಮರಣಾರ್ಥವಾಗಿ ನಿರ್ಮಿಸಲ್ಪಟ್ಟಿರುವ ಕಾರ್ಗಿಲ್ ಯುದ್ಧ ಸ್ಮಾರಕದ ಮಾದರಿಯನ್ನು ನಾವಿಲ್ಲಿ ನೋಡಬಹುದು. 1999ರ ಈ ಕಾರ್ಗಿಲ್ ಮಹಾಯುದ್ಧದಲ್ಲಿ ನಮ್ಮ ಭಾರತ ಜಯವನ್ನ ಸಾಧಿಸುತ್ತೆ. ಸ್ನೇಹಿತರೆ, ಈ ಬಾರಿಯ ನಮ್ಮ ಮೈಸೂರು ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ 25,000ಕ್ಕೂ ಹೆಚ್ಚಿನ ಅಲಂಕಾರಿಕ ಹೂಕುಂಡಗಳನ್ನು ನಾವು ನೋಡಬಹುದು. ವೈವಿಧ್ಯಮಯವಾದ ಬೋನ್ಸಾಯ್ ಗಿಡಗಳನ್ನು ಕೂಡ ನಾವು ಈ ಬಾರಿಯ ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ ನೋಡಬಹುದಾಗಿದೆ. ಸ್ನೇಹಿತರೆ, 35 ಜಾತಿಯ ಹೂಗಿಡಗಳು ಪ್ರದರ್ಶನದಲ್ಲಿದ್ದು 6 ಲಕ್ಷಕ್ಕೂ ಹೆಚ್ಚು ಹೂವುಗಳಿಂದ ಚಿತ್ರ ಮತ್ತು ಮಾದರಿಗಳನ್ನು ನಿರ್ಮಿಸಲಾಗಿದೆ. 1949 ನವೆಂಬರ್ 26ರ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯನ್ನು ಕೂಡ ನಾವು ಈ ಬಾರಿಯ ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ ನೋಡಬಹುದು. ಡಿಸೆಂಬರ್ 21ರಿಂದ ಡಿಸೆಂಬರ್ 25ರವರೆಗೂ ಅರಮನೆಯ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಮೈಸೂರು ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಮೈಸೂರು ಅಂಬಾವಿಲಾಸ ಅರಮನೆಗೆ ಡಿಸೆಂಬರ್ 22ರಿಂದ ಡಿಸೆಂಬರ್ 31ರವರೆಗೂ ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆಯ ತನಕ ದೀಪಾಲಂಕಾರದ ವ್ಯವಸ್ಥೆ ಕೂಡ ಇರುತ್ತೆ.
ಫೋಟೋ ಪ್ರಿಯರನ್ನು ಆಕರ್ಷಿಸುವ ಸಲುವಾಗಿ ಮಾಡಿರುವ ಮಾವಿನ ಹಣ್ಣಿನ ಆಕಾರದ ಹೂಗಳಿಂದ ನಿರ್ಮಿಸಲ್ಪಟ್ಟಿರುವ ಫೋಟೋ ಫ್ರೇಮ್. ಸುಂದರವಾದ ಹಸು, ಆನೆ, ಕೃಷ್ಣಾಮೃಗ, ಹಾವು, ಚಿಟ್ಟೆ, ಹದ್ದು, ಮರಿಯಾನೆ, ಆಮೆ, ನಂದಿ ಈ ರೀತಿ ಹಲವಾರು ರೀತಿಯ ಹೂವುಗಳಿಂದ ನಿರ್ಮಾಣಗೊಂಡಿರುವ ಸುಂದರವಾದ ಕಲಾಕೃತಿಯನ್ನು ನಾವು ನೋಡಬಹುದು. ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ.